Watch full episodes on Jio Hotstar. Left, right. Yes, sir. ಅಯ್ಯಮ್ಮ ಅಮ್ಮ ಹಗಲಲ್ಲೇ ಆಕಾಶದಲ್ಲಿ ನಕ್ಷತ್ರ ನೋಡೋದು ಆಗೋಡ್ದಲ್ಲ ನನಗೆ ಅಯ್ಯಮ್ಮ ನೋಡ್ದ ನಾನು 20 ವರ್ಷದ ಅನುಭವದ ಎಕ್ಸ್ಪೀರಿಯನ್ಸ್ ನ ಮೋಟು ಪತ್ಲು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹಿಟ್ಟಾಗಿ ಹೋಗ್ಬಿಟ್ಟಿದೆ. ಥ್ಯಾಂಕ್ ಯು ಕೆಸಿಟರಾಮ್. ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಐಡಿಯಾ ಸಖತ್ತಾಗಿ ವರ್ಕೌಟ್ ಆಗೋಗ್ಬಿಡ್ತು. ಫಸ್ಟ್ ಟ್ರಿಪ್ಪೇ ಫುಲ್ ಆಗೋಗ್ಬಿಟ್ಟಿದೆ. ಆಹಾ, ಈಗ ನಾವು ಬೇಗ ಕರೋಡ್ಪತಿ ಆಗೋಗ್ಬಿಡ್ಬಹುದು, ಹಾಗೆ ಕೋಟಿ ಸಮೋಸಲು ತಿನ್ಬಹುದು. ಸಕ್ಕತ್ತಾಗಿದೆಪ್ಪ. ನೀವೆಲ್ಲರೂ ಗಸುಡರಾಮ್ನ ಹೊಗಳ್ತಾ ಇದ್ದೀರಾ, ಆದ್ರೆ ಶಿಪ್ನ ನಾನೇ ರೆಡಿ ಮಾಡಿದ್ದು. ಈ ಶಿಪ್ನ ರೆಡಿ ಮಾಡದೆ ಹೋಗಿದ್ರೆ ನೀವು ಸಮುದ್ರ ದರ್ಶನನ ಚಿಂಗಂ ಸರ್ ಬೈಕಲ್ಲಿ ಮಾಡಕ್ಕಾಗಿತ್ತಲ್ಲಪ್ಪ. ಹೇಳ್ರಿ. ಅರೆ, ನನ್ನ ಬೈಕು ನೆಲದ ಮೇಲೆ ಸರಿಯಾಗಿ ಓಡೋದಿಲ್ಲ, ಇನ್ ಸಮುದ್ರದಲ್ಲಿ ಹೆಂಗ್ ಓಡುತ್ತಪ್ಪ? ಮಾತ್ ಜಾಸ್ತಿ ಆಯ್ತು, ಇವಾಗ ಕೆಲಸ ಶುರು ಹಚ್ಕೊಳ್ಳೋಣ ಬನ್ನಿ. ಚಿಂಗಂ ಸರ್, ನೀವು ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿರ್ಬೇಕು. ಹೋಗಿ ಚೆಕ್ ಮಾಡಿ ಸರ್, ಸೆಕ್ಯೂರಿಟಿ ಕರೆಕ್ಟ್ ಆಗಿದೆಯೋ ಇಲ್ಲ ಅಂದ್ಬಿಟ್ಟು. ಮಟ್ಟು ನೀನು ಡೆಕ್ ಇನ್ಚಾರ್ಜ್ ಕಣ, ಹೋಗಿ ಡೆಕ್ ಚೆಕ್ ಮಾಡಿ ಹೆಂಗಿದೆ ಅಂದ್ಬಿಟ್ಟು. ರೌಂಡ್ 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 ಮೆರಿ ಗೋ ರೌಂಡ್. ಸೆಕ್ಯೂರಿಟಿ ಆಫೀಸರ್ಗೆ ಹಿಂಗಾಗ್ಬಿಟ್ರೆ ಇನ್ ಸೆಕ್ಯೂರಿಟಿಗಳ ಗತಿ ಏನಪ್ಪ? ಏನೋ ಇದೆಲ್ಲ ಮೋಟೋ ನೋಡ್ದೇನೋ ಜನಗಳು ಏನ್ ಮಾಡ್ತಿದ್ದಾರೆ ಅಂತ? ನೀನು ಸುಮ್ನೆ ನಿಂತ್ಕೊಂಡು ನೋಡ್ತಾನೆ ಇದೆಯಲ್ಲ. ಓಹ್ ಸಾರಿ ನಾನು ಈಗಲೇ ಬರ್ತೀನಿ. ಮೋಟೋ ಏನೋ ಮಾಡ್ತಾ ಇದೆಯಾ ನೀನು? ಅರೆ ನೀನೇ ಕೇಳಿದ್ಯಲ್ಲೋ, ಜನಗಳು ಬಟ್ಟೆ ಒಗಿತಾ ಇದ್ದಾರೆ, ನಾನು ಸುಮ್ನೆ ನಿಂತ್ಕೊಂಡಿದ್ದೀನಿ, ಅದಕ್ಕೆ ನಾನು ಬಟ್ಟೆ ಒಗೆಕ್ ಬಂದೆ ಕಣೋ. ಇದಕ್ಕೆ ಯಾಕಪ್ಪ ನಿಂಗೆ ಸಿಟ್ಟು? ಅದು ಸ್ವಿಮ್ಮಿಂಗ್ ಪೂಲ್ ಕಣೋ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ತಾರೆ, ಈಜೊಡಿತಾರೆ, ಬಟ್ಟೆ ಒಗೆಯಲ್ಲ ಕಣೋ. ಓಹೋ ಸಾರಿ ಎಲ್ರು ಬಟ್ಟೆ ಒಗೆದನ್ನ ಸ್ಟಾಪ್ ಮಾಡ್ಬಿಡಿ. ಮೋಟು ಕಾಪಾಡಿ. ಚಿಂಗಂ ಸರ್, ಮೋಟನ್ ಕಾಪಾಡಿ ಸರ್. ವೈಫ್ ಹಿಯರ್ ವೆನ್ ಚಿಂಗಂ ಈಸ್ ಹಿಯರ್. ನಾ ಈಗಲೇ ಬಂದ್ಬಿಡ್ತೀನಿ. ಅಯ್ಯಮ್ಮ ಅಯ್ಯಮ್ಮ, ಈ ಚಿಂಗಂ ಯಾವಾಗ್ಲೂ ಬಾಗಿಲುಗಳು ಹೊಡೆದಾಕೊಂಡಿರ್ತಾನೆ. ಅಯ್ಯೋ ಶಾರ್ಕ್ ಕಣ. ಮಟ್ಟು ಮೇಲ್ ಬಾ. ಕಾಪಾಡಿ. ಶಾರ್ಕು ಬೇಗ ಬಾ ಮೇಲೆ. ಪತ್ಲು ಬೇಗ ಬಂದು ಹಿಡ್ಕೊಳ್ಳೋ. ನನ್ಗನ್ಸುತ್ತೆ ಶಾರ್ಕೆ ತಿಂಡಿ ತಿನ್ನೋ ಸಮಯ ಅಂತ. ಬಹಳ ಹಸುವಾಗ್ಬಿಟ್ಟಿದೆ ಅನ್ಸುತ್ತೆ, ಬೇಗ ಬಾರೋ. ಥ್ಯಾಂಕ್ಸ್ ಪತ್ಲು, ಇಲ್ಲಾಂದ್ರೆ ಶಾರ್ಕ್ ನನ್ನ ಇವತ್ತು ತಿನ್ಬಿಡ್ತಾ ಇತ್ತು ಕಣೋ.
ಡಾಕ್ಟರ್ ಜಟ್ಕಾ, ಡಾಕ್ಟರ್ ಅಣ್ಣ, ಮರ್ಮೇಡ್ ಮರ್ಮೇಡ್, ಅಲ್ಲಿ ನೋಡಿ ಶಿಪ್ ನ ಆ ಕಡೆ ತಿರುಗಿಸ್ಬಿಡಿ ಬೇಗ. ಓಕೆ ಮರ್ಮೇಡ್ಸ್ 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 ಕಾಪಾಡಿ, ಯಾರಾದ್ರೂ ಕಾಪಾಡಿ, ಅಯ್ಯೋ ಪ್ಲೀಸ್ ಕಾಪಾಡಿ. ಮೋಟು ಬರೋ. ಯಾವಾಗ್ಲೂ ಶಾರ್ಪ್ ಬಾಯೊಳಗೆ ಹೋಗ್ಬೇಕು ಅಂತ ಆಸೆ ಪಡ್ತೀಯಲ್ಲ? ಡಾಕ್ಟರ್ ಅಣ್ಣ, ಅಲ್ಲೋಡಿ ಮರ್ಮೇಡ್ ಮರ್ಮೇಡ್ ಮರ್ಮೇಡ್. ಅಯ್ಯಮ್ಮ ಡಾಕ್ಟರ್ ಜಟ್ಕ, ಬೇಗ ನಡೀರಿ. ಲೈಫ್ ನಲ್ಲಿ ಮೊದಲೇ ಸರಿ ಮರ್ಮೇಡ್ ನೋಡೇ ಬಿಡೋಣ. ಅಯ್ಯಮ್ಮ, ಈ ಡೋರ್ ನನ್ನ ಶತ್ರು ತರ ನೋಡುತ್ತೆ. ಓ ಗೆಳೆಯ, ಮರ್ಮೇಡ್ ಎಲ್ಲಿದೆಯಪ್ಪ ಗೆಳೆಯ? ಮರ್ಮೇಡ್ಗೆ ಅಪಾಯ ಇದೆ ಅನ್ಸುತ್ತೆ. ಶಾರ್ಕ್ ಅದನ್ನ ತಿನ್ನಕ್ ನೋಡ್ತಾ ಇದೆ ಕಣ. ಐಶಾಕ್ ಓಡಗು, ಮರ್ಮೆಡ್ ನ ಫಾಲೋ ಮಾಡೋದು ಬಿಟ್ಬಿಡು. ಈ ಚಿಂಗಮ್ ಹತ್ರ ಬಚಾವಾಗೋದು ಎಂಪಾಸಿಬಲ್ ಎಂಪಾಸಿಬಲ್. ಡಾಕ್ಟರ್ ಜಾತ್ಕ ಯಾವ ಕಡೆ ಹೋಗ್ತಾ ಇದೀಯಾ? ಅಯ್ಯೋ, ಜಾದುಗಾರ್ ಶಾರ್ಕುನಿ, ಅಲ್ಲಿ ನೋಡು ಮನುಷ್ಯರು. ಮೊದಲೇ ಸರಿ ಈ ಕಡೆ ಮನುಷ್ಯರು ಬರ್ತಾ ಇದಾರೆ. ಅವ್ರು ನಮ್ ಎಲ್ಲಾ ಕೆಲ್ಸಗಳಿಗೂ ಉಪಯೋಗ ಆಗ್ತಾರೆ. ಈ ಮೊಮೆಂಟ್ಸ್ ಗಳಿಗಿಂತ ಎಲ್ಲಾ ಬುದ್ಧಿವಂತರು ಶಕ್ತಿವಂತರು ಇರ್ತಾರೆ ಅವರು. ಇಡೀ ಪ್ರಪಂಚದ ಸಮುದ್ರನೆಲ್ಲ ನಾವು ಸೇರಿಸಿ ಒಂದ್ ಸುರಂಗ ಮಾರ್ಗ ಮಾಡೋದಕ್ಕೆ ಇವ್ರು ಸಹಾಯ ಆಗ್ತಾರೆ. ನೀ ಸರಿಯಾಗಿ ಹೇಳ್ತಾ ಇದೀಯಾ. ಸಮುದ್ರಗಳೆಲ್ಲಾನು ಸುರಂಗದಲ್ಲಿ ಜೋಡಣೆ ಮಾಡೋದಕ್ಕೆ ಬಹಳ ಕೆಲಸಕ್ಕೆ ಬರ್ತಾರೆ. ಅದಕ್ಕೆ ಅವನ್ನೆಲ್ಲ ಇಲ್ಲಿಗೆ ತರಬೇಕಾಗಿದೆ. ಅಬರ ಪಟಗರ ಅಡಗಿಲಿಗಿಲಿ ಬೋವ, ನನ್ನ ಮಂತ್ರಶಕ್ತಿ ನೋಡು, ಈ ಹಡಗನ್ನ ಮುಳುಗಿಸ್ಬಿಡು.
ಈ ನೀರು ಸುಳಿಲಿ ಶಿಪ್ ನ ಓಡಿಸೋದಕ್ಕೆ ಬಹಳ ಕಷ್ಟ ಆಗುತ್ತಪ್ಪ. ಮೊದಲು ಪ್ಯಾಸೆಂಜರ್ಸ್ ನ ಕೆಳಗಡೆ ಇಳಿಸ್ಬಿಟ್ಟು ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡೋದ ಕಣ್ರಪ್ಪ. ಲೈಟ್ ಬೋಟ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಇಲ್ಲಿಂದ ಹೊರಡ್ರಪ್ಪ. ಓಕೆ. ಅಯ್ಯಬ್ಬ, ಲೈಟ್ ಬೋಟು ಸುಳಿಲಿ ಮುಳುಗೋಗ್ಬಿಡುತ್ತೆ. ಒಟ್ಟು ಏನಾದ್ರೂ ಮಾಡೋ, ಶಿಪ್ ಮುಳುಗೋಗ್ತಾ ಇದೆ ಕಣ. ಖಾಲಿ ಹೊಟ್ಟಲ್ಲಂತಲೇ ಓಡಲ್ಲ ಕಣೋ, ನೀನೇನಾದ್ರೂ ಯೋಚನೆ ಮಾಡೋ. ಐಡಿಯಾ, ನಾವ್ ಏನಾದ್ರೂ ಮಾಡಿ ಲೈಟ್ ಬೋಟ್ನ ಶಿಪ್ಪಿಂದ ದೂರ ಕಳಿಸ್ಬಿಟ್ರೆ ನಾವೆಲ್ಲರೂ ಬಚಾವ್ಬಿಡ್ತೀವಿ. ಮಟ್ಟು ನೀನು ಗ್ಯಾಸ್ ಸಿಲಿಂಡರ್ ತಗೊಂಬರ ಬೇಗ. ಹಾಗೆ ನೀವೆಲ್ಲರೂ ಲೈಟ್ ಬೋಟಲ್ಲಿ ಕೂತ್ಕೊಳ್ಳೋಕ್ಕೆ ಶುರು ಮಾಡಿ ಬೇಗ. ಈ ಬೋಟ್ನ ಗಟ್ಟಿಯಾಗಿ ಹಿಡ್ಕೋಬೇಕು, ಬಿಡಬಾರ್ದು. ಮತ್ತು ಒಂದು ಒದಿಯ ಜೋರಾಗಿ. ಯಾರಿಗೂ ಓದಿಲ್ಲ ಪತ್ಲು, ಎಲ್ರು ನಮ್ ಜನಗಳೇ ಅಲ್ವೇನೋ. ಅಯ್ಯೋ, ಸಿಲಿಂಡರ್ ಹಿಂದ್ಗಡೆ ಒದಿ ಎಂದೆ ಕಣೋ. ಅಯ್ಯೋ, ಅವರೆಲ್ಲ ಬದುಕ್ಬಿಟ್ರು. ನಮ್ಮ ಬಗ್ಗೆ ನಾನು ಯೋಚನೆ ಮಾಡ್ರಪ್ಪ, ಶಿಪ್ ಮುಳುಗ್ತೈತಿ. ಅಯ್ಯೋ, ಕ್ಯಾಪ್ಟನ್ ಶಿಪ್ ಜೊತೆನೆ ಕೆಳಗೆ ಹೋಗ್ತಾರಲ್ಲ. ಸರಿ ಗೆಳೆಯರೆ, ಗುಡ್ ಬೈ. ನಾನು ಸಿಲಿಂಡರ್ಗೆ ಈಗ ಒದಿತೀನಿ. ಓಕೆ. ಅಯ್ಯೋ ಡಾಕ್ಟರ್ ಅಣ್ಣ, ದೊಡ್ಡಣ್ಣ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ, ನೀವು ಬನ್ನಿ ಅಣ್ಣ. ಇಲ್ಲ ಮೋಟು, ಈ ನಿಜವಾದ ಕ್ಯಾಪ್ಟನ್ ಶಿಪ್ ನ ಬಿಟ್ಟು ಹೋಗಲ್ಲ ಕಣಪ್ಪ. ಬಾಯ್ ಬಾಯ್ ಸ್ನೇಹಿತರೆ. ಹಾಗೆ ನಿಜವಾದ ಗೆಳೆಯನು ತನ್ನ ಗೆಳೆಯನ್ನ ಬಿಟ್ಕೊಡೋದಿಲ್ಲ ಡಾಕ್ಟ್ರಣ್ಣ. ಅಯ್ಯಮ್ಮೋ ಡಾಕ್ಟ್ರಣ್ಣ, ಏನ್ ಮಾಡ್ತಿದ್ದೀರಾ? ಬಿಟ್ಬಿಡಿ ಅವ್ರ ರೇಲಿಂಗ್ಸ್ನ. ಬಿಟ್ಬಿಡಿ 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 ಬಿಟ್ಬಿಡಿ. ಅಯ್ಯ ಅಯ್ಯ, ಅಮ್ಮ ಅಮ್ಮ, ಅಯ್ಯೋ. ಅಯ್ಯೋ ಅಯ್ಯೋ. ಏನ್ ಆಶ್ಚರ್ಯ, ನಾವು ಸಮುದ್ರ ತಳದಲ್ಲಿದೀವಿ, ಆದ್ರೆ ಒಂದ್ ತೊಟ್ಟು ನೀರೇ ಇಲ್ವಲ್ಲ ಇಲ್ಲಿ. ಅಯ್ಯೋ, ನಾವು ಅದು ಏರ್ ಬಬಲ್ ಅಲ್ಲಿ ಇದೀವಪ್ಪ. ಎಲ್ಲರೂ ಇವಾಗ ಸುಮ್ಮನೆ ಬಿಡ್ಬೇಕು. ಈಗ ಬರ್ತಾ ಇದ್ದೇನೆ ಜಾದೂಗಾರರ ಸರ್ದಾರ, ಮಹಾನ್ ಜಾದೂಗಾರ ಶಾರ್ಕುನಿ. ಇದು ಕನ್ಸು, ಇದು ನಿಜವಾಗ್ಲೂ ಕನ್ಸು. ಅಯ್ಯಮ್ಮ, ಇದೆಂತ ಪ್ರಾಣಿ? ಏಯ್, ಹೆದರ್ಕೋಬೇಡಿ, ನಾವು ನಿಮ್ ಜೊತೆ ಇದೀನಲ್ಲ. ಶಾರ್ಕುನಿ ಬಾಯಲ್ಲಿ, ಜಾದುವಿನ ಜಾಲದಲ್ಲಿ ಯಾರು ಬದುಕುಳಕ್ಕಾಗಲ್ಲ.
ಜಾದೂಗಾರ್ ಶಾರ್ಕೋನಿಯ ಈ ಜಾದೂ ಜಗತ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ನಮ್ಮ ಲೀಡರು, ನಮ್ಮ ಬಾಸ್ ಶಾರ್ಕಾಲ್ಗೆ ಗುಲಾಮರಾಗಿರ್ತೀರಾ. ನಿಮ್ಮೆಲ್ಲರನ್ನೂ ಅವ್ರ ಮುಂದೆ ಎಳ್ಕೊಂಡೋಗಿ ಬಿಸಾಕ್ಬಿಡ್ತೀನಿ. ಮತ್ತೆ ನಾನು ಜಿಂಗು. ನೀವು ಈ ಜಾದುವಿನ ಬಟ್ಟೆಯಿಂದ ನೀರೊಳಗಡೆನೂ ಉಸಿರಾಡಬಹುದು. ನೀವಿಲ್ಲಿಂದ ಓಡೋಗ ಪ್ರಯತ್ನ ಮಾಡಿದ್ರೆ ನಿಮ್ ಬಟ್ಟೆ ಮೇಲೆ ಇರೋಂಥ ಶಾರ್ಕ್ನ ಗುರುತು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಇದು ಮುಗಿದು ಹೋಗ್ಬಿಡುತ್ತೋ ನೀವು ನೀರಲ್ಲಿ ಉಸಿರಾಡೋದಕ್ಕೂ ಆಗೋದಿಲ್ಲ. ಆಮೇಲೆ ನೀವು ಕೂಡ ಬದುಕೋದಿಲ್ಲ. ಇದು ನನ್ನ ಮಾಯಾ ಜಾಲ. ಪ್ರತಿಯೊಬ್ಬ ಮನುಷ್ಯನು ನಮ್ಮ ಹಾಗೇನೆ ಈ ನೀರಿನಲ್ಲಿ ಉಸಿರಾಡಬಹುದು, ಹಾಗೆ ಮಾತು ಆಡಬಹುದು. ಬನ್ನಿ ನಮ್ ಜೊತೆ. ನಾವು ಎಲ್ಲಿಗೂ ಬರೋದಿಲ್ಲ. ನಾನು ಇನ್ಸ್ಪೆಕ್ಟರ್ ಚಿಂಗಮ್ ಅಂತ. ನಿನಗ್ ನೀನೇ ನನಗೆ ಶರಣಾಗ್ಬೇಕೀಗ. ಇಲ್ದೆ ಹೋದ್ರೆ ಹೊಡಿರಿ ಅವನಿಗೆ. ನಾವೇನ್ ಯಾರು ಗುಲಾಮರು ಆಗಲ್ಲ. ಹಾಗೋ ಹಾಗೋ. ಅಯ್ಯ ಅಯ್ಯ ಅಮ್ಮ. ಸಾರಿ ಅಣ್ಣ, ಸಾರಿ. ತೆಂಗಿನಕಾಯಿಂದ ನನ್ನ ತಲೆ ಓಡಿಸ್ಬೇಡ ಅಣ್ಣ. ಮತ್ತೆ ಈ ತರ ತಪ್ಪು ಮಾಡ್ಕೋಬೇಡ, ಅರ್ಥ ಆಯ್ತಾ? ನಮ್ಮ ಹತ್ರ ಇವೆಲ್ಲ ಆಟಗಳು ನಡೆಯೋದಿಲ್ಲ. ಗುಲಾಮರು ತರನೇ ಇರಬೇಕು. ಪತ್ಲು, ನಾವು ನಿಜವಾಗ್ಲೂ ನೀರಲ್ಲಿ ಉಸಿರಾಡ್ಬೋದು ಕಣೋ. ಮಾತು ಆಡ್ಬೋದು ಕಣ ನಾವು. ಶಾರ್ಕಾಲ್ ಅವರ ಪತ್ನಿ ಶಾರುನಾ ಜೊತೆ ಬರ್ತಾ ಇದ್ದಾರೆ. ಪ್ಲೀಸ್ ಸ್ಟ್ಯಾಂಡ್. ಬಾಸ್, ನಿಮಗೋಸ್ಕರ ಒಂದೊಳ್ಳೆ ಉಡುಗೊರೆ ತಗೊಂಬಂದಿದ್ದೀನಿ ನಾನು. ಕಮಾನ್ ಶಾರ್ಕುನಿ, ನಾನು ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ನೋ ಬಾಸ್, ನೋ ಸರ್, ಜಸ್ಟ್ ಕಾಲ್ ಮೀ ಶಾರ್ಕಾಲ್. ಸ್ಮೈಲ್ ಪ್ಲೀಸ್. ಇದು ತಮ್ಮ ದೊಡ್ಡತನ ಬಾಸ್. ತಾವು ಎಲ್ಲಾರನ್ನೂ ಒಂದೇ ಸಮಾನವಾಗಿ ಕಾಡ್ತೀರಾ. ಆದ್ರೆ ನಾವು ಹೇಗೆ ಮರೆಯಕ್ಕಾಗುತ್ತೆ ಬಾಸ್? ನೀವು ನಮ್ಮ ನಾಯಕರಷ್ಟೇ ಅಲ್ಲ, ನೀವು ಸ್ವಲ್ಪ ದಿನಗಳಲ್ಲೇ ಇಡೀ ಜಗತ್ತು ಪ್ರಾಣಿ ಸಂಕುಲಕ್ಕೆ ಎಲ್ಲರಿಗೂ ನಾಯಕರಾಗ್ತೀರಾ. ನನಗೆ ನಂಬಿಕೆ ಇದೆ, ನಮ್ಮ ಈ ಕನಸು ಬೇಗ ನನಸಾಗುತ್ತೆ ಅಂತ. ಆಗುತ್ತೆ, ನಿಜವಾಗ್ಲೂ ಆಗುತ್ತೆ ಶಾರ್ಕಾಲ್, ಆದಷ್ಟು ಬೇಗ ಆಗುತ್ತೆ. ಸುರಂಗ ಮಾರ್ಗವನ್ನ ಬೇಗ ತೋಡ್ತಾ ಇದ್ದಾರೆ. ಮಧ್ಯ ಸಾಗರದಿಂದ ಪಶ್ಚಿಮ ಸಾಗರವನ್ನ ನಾವು ಸ್ವಲ್ಪ ದಿವಸದಲ್ಲೇ ಸೇರಿಸ್ಬಿಡ್ತೀವಿ. ಮತ್ತೆ ಈ ಕೆಲಸವನ್ನ ಇನ್ನಷ್ಟು ಬೇಗ ಮಾಡೋದಿಕ್ಕೆ ನಾನು ತಮಗೋಸ್ಕರ ಈ ಉಡುಗೊರೆಯನ್ನು ತಗೊಂಡು ಬಂದಿದ್ದೀನಿ. ಅಕಡ ಕಡಬಡ ಗಿಲಿ ಬೋವ, ನನ್ನ ಜಾದು ತೋರಿಸ್ತೀನಿ. ಆ ಚಿಪ್ಪನ್ನ ಓಪನ್ ಮಾಡಿಸ್ತೀನಿ. ಬಾಸ್, ಸ್ಮೈಲ್ ಪ್ಲೀಸ್.
ನೋ ಬಾಸ್ ನೋ ಶಾರ್ಕಾಲ್ ಇದು ತಿನ್ನೋದಿಕ್ಕೆ ಅಲ್ಲ ಮನುಷ್ಯರ ಬುದ್ಧಿ ಮರ್ಮೇಡ್ಸ್ಗಿಂತ ವೇಗವಾಗಿ ಓಡುತ್ತೆ ಇವುಗಳು ನಮ್ಮ ಸುರಂಗ ಮಾರ್ಗವನ್ನ ಬೇಗ ಬೇಗ ತೋಡುತ್ತವೆ ಇದಕ್ಕೋಸ್ಕರನೇ ಇವುಗಳನ್ನ ನಿಮ್ಮ ಗುಲಾಮರಾಗಿ ಕರ್ಕೊಂಡ್ ಬಂದಿದ್ದೀನಿ ಓಹ್ ಇವರು ಮನುಷ್ಯರು ದೂರದಿಂದ ನಿಮ್ಮನ್ನು ತುಂಬಾ ನೋಡಿದ್ದೀನಿ ಇಷ್ಟು ಹತ್ರದಿಂದ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಶಾರ್ಕುನಿ ಮನುಷ್ಯರು ಫಸ್ಟ್ ಟೈಮ್ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಇವರ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಥ್ಯಾಂಕ್ ಯು ಮಾಂಸ ಪರ್ವತ ನೀ ಎಷ್ಟು ಒಳ್ಳೆ ಮನುಷ್ಯ ಶಾರ್ಕ್ಗಳಿಗೂ ಇಷ್ಟೊಂದು ಒಳ್ಳೆ ಬುದ್ಧಿ ಇರುತ್ತೆ ಅಂತ ನನ್ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಈಗ ಹೊಟ್ಟೆ ಹಸು ಆಗ್ತಿದೆ ಏನಾದ್ರೂ ತಿನ್ನಕ್ಕೆ ವ್ಯವಸ್ಥೆ ಮಾಡ್ಬಿಡ್ತೀರಾ ಅಮ್ಮ ಮೋಟು ನಮ್ಮನ್ನ ಇವಾಗ ದೇವ್ರ ಹತ್ರ ಕಳಿಸ್ತಾನೆ ಅಂತ ಅನಿಸ್ತಾ ಇದೆ. ಮೊದಲನೇ ಸರಿ ಶಾರ್ಕಾಲ್ನ ತಬ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. ಇವನ್ ಕತೆ ಮುಗಿದೋಯ್ತು ಇವತ್ತು. ಓಹ್ ಎಷ್ಟು ಮುದ್ದಾದ ಮಗು. ನಮಸ್ತೆ ಅತ್ಗೆ. ಹಲೋ ಮಗು. ಹಲೋ, ನನ್ನ ಹೆಸರು ಮೋಟು ಅಂತ. ನಿನ್ನ ಹೆಸರೇನು? ನನ್ನ ಹೆಸರು ಶಾರ್ಕಿ. ಶಾರ್ಕಿ, ನಾನು ಮತ್ತು ಪತ್ಲು ಸೇರ್ಕೊಂಡು ನಿನ್ಗೊಂದು ಒಳ್ಳೆ ಡ್ಯಾನ್ಸ್ ಹೇಳ್ಕೊಡ್ತೀವಿ. ವಾವ್, ಮಜವಾಗಿರುತ್ತೆ. ಯಾವಾಗ ನಂಗೆ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಒಳ್ಳೆ ಕೆಲ್ಸಕ್ಕೆ ಟೈಮ್ ಅದಕ್ಕೆ. ಬಾ ಬಾರ ಪತ್ಲು, ಶಾರ್ಕಿಗೆ ಡ್ಯಾನ್ಸ್ ತೋರ್ಸೋಣ. ವಾವ್, ಮಜವಾಗಿತ್ತು. ನನ್ನ ಹೆಸರು ಮೋಟು ಅಂತ, ಮತ್ತೆ ಅವನ ಸ್ನೇಹಿತ ಪತ್ಲು ಅಂತ, ಮತ್ತೆ ಇವರು ಡಾಕ್ಟರ್ ಜಟ್ಕಾ ಅಂತ. ಇವ್ರು ಗಸಿಡರಾಮ್, ಮತ್ತೆ ಇವರು ಇನ್ಸ್ಪೆಕ್ಟರ್ ಚಿಂಗಮ್. ಮತ್ತೆ ಕಥೆ ಕೇಳು, ಒಂದಾನೊಂದು ಕಾಲದಲ್ಲಿ ಒಬ್ಬ ದೊಡ್ಡ ಮಹಾರಾಜ ಆಯ್ತಂತೆ. ನಿಲ್ಸು ನಿನ್ನ ನಾಟಕ ಗಾನ ಎಲ್ಲಾನು. ಇಲ್ಲ ಅಂದ್ರೆ ನೀವೆಲ್ಲರೂ ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ಇಡೀ ಪ್ರಪಂಚದಲ್ಲಿರುವ ಸಮುದ್ರ ಎಲ್ಲಾನು ಅಂಡರ್ ವಾಟರ್ ಟನೆಲ್ನಿಂದ ಪೂರ್ತಿ ಪ್ರಪಂಚದಲ್ಲಿರೋ ಎಲ್ಲಾ ಸಮುದ್ರ ಜೀವಿಗಳ ಮೇಲೆ ರಾಜ್ಯಭಾರ ಮಾಡಕ್ ಇಷ್ಟಪಡ್ತೀನಿ. ಇದ್ಯಾಕೆ ಸಾಧ್ಯ ಹೇಳಿ? ಅಲ್ಲೋಡಿ ಹಾಗೆ. ಅಯ್ಯೋ, ಟನಲ್ಸ್ ಮಾಡಬಹುದಾ? ನೀವುಗಳು ಈ ಟೆನಲ್ಸ್ನ ತೋಡೋದ್ರಲ್ಲಿ ಮರ್ಮೇಡ್ಗಳಾಗಿ ಸಹಾಯ ಮಾಡ್ತೀರಾ. ಇವತ್ತಿಂದ ನೀವೆಲ್ಲ ನನ್ನ ಗುಲಾಮರು. ಮತ್ತೆ ಜೀವನ ಪರ್ಯಂತ ಇಲ್ಲೇ ಇರಬೇಕು. ನಾವ್ ಏನು ಮಾಡೋದಿಲ್ಲ. ನಾವಿಲ್ಲಿ ನಿಮ್ ಗುಲಾಮರಾಗಿ ಇರಕ್ ಸಾಧ್ಯನೇ ಇಲ್ಲ. ನಾವು ಮನುಷ್ಯರು ಭೂಮಿ, ಆಕಾಶ ಮತ್ತೆ ಸಮುದ್ರದಲ್ಲಿ ರಾಜ್ಯ ಆಳ್ತೀವಿ ಹೊರತು ಗುಲಾಮರಾಗಕ್ಕೆ ಸಾಧ್ಯ ಇಲ್ಲ. ನಾವು ಆಡಳಿತ ನಡೆಸೋರು. ನಮ್ಮನ್ನ ರಾಜರ ತರ ನೋಡೋದನ್ನ ಕಲೀರಿ. ಎಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡ್ಬೇಡ. ನಿನ್ ಜೊತೆಗೆ ನಮ್ಮನ್ನು ಮುಗಿಸ್ಬಿಡ್ತಾನ ಕಣೋ. ಸುಮ್ನಿರ. ಸರಿ ಆಗಿದ್ರೆ ಮೋಟೋನ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡೋಗಿ. ಜೈ ಹೋಣ. ಸಖತ್ ಹಶ್ವಾಗ್ಬಿಟ್ಟಿತ್ತು. ಅಯ್ಯಮ್ಮ, ಇವನ್ ದೊಡ್ಡ ದೊಡ್ಡ ಮಾತು ಕೆಲಸ ಮಾಡ್ಬಿಡ್ತು. ನಾವು ಮನುಷ್ಯರಿದ್ದೀವಿ. ನಾವು ಭೂಮಿ, ಆಕಾಶ ಎಲ್ಲವನ್ನೂ ರಾಜ್ಯ ಮಾಡೋರು. ನಾವು ಯಾವತ್ತೂ ರಾಜ್ಯ ಮಾಡೋದಿಲ್ಲ. ಸರಿ ಹಾಗಾದ್ರೆ ಇವರನ್ನು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡೋಗಿ. ಇದೇನ್ ಮಾಡ್ತಿದ್ದೀರಾ ನೀವು? ಇವ್ರಿಗೂ ಫ್ಯಾಮಿಲೀಸ್ ಇರುತ್ತೆ, ಅವ್ರು ಇವ್ರನ್ನ ಹುಡುಕ್ತಾ ಇರ್ಬೋದು. ನೀನ್ ಸುಮ್ನಿರು. ನೀನು ನಮ್ ಕೆಲಸ ಕಾರ್ಯದಲ್ಲಿ ತಲೆ ಹಾಕಕ್ ಬರ್ಬೇಡ. ಅವನನ್ನು ನಾನು ತಿಂತೀನಿ. ಅವನು ನನ್ನ ಶಿಕಾರಿ. ಅವನು ನನ್ನ ಬಾಯಿಂದ ತಪ್ಪಿಸ್ಕೊಂಡಿದ್ದ. ಮತ್ತೆ ನಮ್ಮ ಕಾನೂನಿನ ಪ್ರಕಾರ
ಯಾವ ಶಿಕಾರಿ ತಪ್ಪಿಸ್ಕೊಂಡಿರ್ತಾನೆ ಅವನಿಗೆ ಆಗ್ಬೇಕು. ಇವ್ರನ್ನೆಲ್ಲ ಶಾರುಖ್ ಖಾನ್ನ ಅನುಮತಿಯ ಮೇರೆಗೆ ಡೈನಿಂಗ್ ಹಾಲ್ಗೆ ಕಳಿಸ್ತಾ ಇದ್ದೀವಿ. ಆದ್ರೆ ಈ ಸಮಯದಲ್ಲಿ ಯಾರು ಡೈನಿಂಗ್ ಟೇಬಲ್ ಹತ್ರ ಇದ್ದಾರೋ ಅವರು ಅವರ ಭೋಜನ ಆಗ್ತಾರೆ. ತಾವಿಲ್ಲಿಂದ ಹೊರಡಬಹುದು. ಜಾದೂಗರ್ ಶಾರ್ಕೋನಿ, ನಿಮ್ ಜಾದು ನಮ್ ಶಾರ್ಕ್ಗಳ ಮೇಲೆ ಏನೂ ನಡೆಯಲ್ಲ, ಅದು ನಮಗ್ ಗೊತ್ತಿದೆ. ನೀನು ನನಗೆ ಎದುರಿಸೋಕ್ ಬರ್ಬೇಡ. ಶಾರ್ಕಾಲ್, ನಾನು ಯಾವುದೇ ಕಾನೂನ್ನ ಮುರಿತಾ ಇಲ್ಲ. ನಮ್ಮ ಕಾನೂನಿನ ಪ್ರಕಾರ ನನ್ನ ಹಕ್ಕನ್ನು ಕೇಳ್ತಾ ಇದ್ದೀನಿ. ಅಂದ್ರೆ ಡೈನಿಂಗ್ ಟೇಬಲ್ ಮೇಲಿರೋ ಆಹಾರ ನನಗಲ್ದೆ ನಿನಗ್ ಮಾತ್ರ ಸಿಗುತ್ತಾ? ಆಹಾ, ಈ ಬಹದ್ದೂರ್ ಮನುಷ್ಯನ ನಾನೇನೆ ತಿಂತೀನಿ. ಬಾಸು ನನಗಂತ ಕಳಿಸಿದರೆ. ನಾವು ಮನುಷ್ಯರು, ನಾವು ಸಮುದ್ರ, ನೀರು, ಆಕಾಶದಲ್ಲೂ ಕೆಲಸ ಮಾಡ್ತೀವಿ. ನೀವು ಏನ್ ಹೇಳ್ತಿರೋ ಕೆಲಸ ಮಾಡ್ತೀವಿ. ಮಾಡ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ. ಇವಾಗ ಬಂತು ಈ ಜನಗಳಿಗೆ ಹೆಂಗ್ ಬದುಕಬೇಕು ಅನ್ನೋ ಬುದ್ಧಿ. ಬಾಸು, ಸ್ಮೈಲ್ ಪ್ಲೀಸ್. ಇವ್ರನ್ನ ಸುರಂಗ ತೋಡೋದಕ್ಕೆ ಕರ್ಕೊಂಡೋಗಿ. ಮೋಟುನ ಬಿಟ್ಬಿಡಿ, ನಾನು ಅವನಿಂದ ಡಾನ್ಸ್ ಕಲಿಬೇಕು. ಇಲ್ಲ, ಅವನು ನಮ್ ಗುಲಾಮ, ಅವನು ಕೆಲಸ ಮಾಡ್ತಾನೆ. ಬಾಸ್, ನೀವು ನಂಗೆ ಮರ್ದಿನ ಜೊತೆ ಆಟ ಆಡೋಕು ಬಿಡೋದಿಲ್ಲ, ಇವಾಗ ಮೋಟು ಜೊತೆನೂ ಆಟ ಆಡೋಕ್ ಬಿಡ್ತಿಲ್ವಾ? ನೀವ್ ನಂಗೆ ಏನು ಮಾಡಕ್ ಬಿಡಲ್ಲ. ನಿಮ್ ತಂದನ ಬಾಸ್ ಅಂತ ಕರಿಬಾರ್ದು, ಅಪ್ಪ ಅಂತ ಕರಿಬೇಕು. ಅಪ್ಪ. ಅಪ್ಪಂಗೆ ಅಪ್ಪ ಅಂತ ಹೇಳ್ಬೋದು, ಬಾಸ್ನ ಬಾಸ್ ಅನ್ಬೇಕು. ಅವರು ನನ್ ಬಾಸೇ. ನಡೀರಿ, ನಿಮ್ಮೆಲ್ಲಾರ್ದು ಬಸ್ ಬಂದಿದೆ, ಬೇಗ ಹತ್ ಕುತ್ಕೊಳ್ಳಿ. ಅರೆ, ಇದ್ಯಾವ ಸಿಮೆಂಟ್ ಟ್ಯಾಕ್ಸಿನಪ್ಪ? ಎಂತ ಊರಪ್ಪ ಇದು? ಅರೆ, ಇದ್ಯಾವ ಟ್ಯಾಕ್ಸಿನಪ್ಪ ಇದು? ನಂಬಕ್ಕೆ ಆಗ್ತಿಲ್ಲ, ಇವರು ಇಲ್ಲೆಲ್ಲ ಊರಕ್ಕೆ ರೇಟ್ ಮಾಡ್ಕೊಂಡಿದಾರಲ್ಲ. ಬೇಗ ಕೆಲಸ ಮಾಡು, ಬೇಗ ನಿಂತ್ಕೋಬೇಡ. ಸಾಕು ಮರ್ದಿನ, ಸಾಕು. ನನ್ನ ಹೊಟ್ಟೆ ತುಂಬೋಗ್ಬಿಡ್ತು. ಇನ್ನೊಂದ್ ಸ್ವಲ್ಪ ತಿನ್ನಿ ಅಜ್ಜ. ನೀನ್ ಯಾಕೆ ಕೂತ್ಕೊಂಡಿದ್ಯಾ? ಕೆಲಸ ಮಾಡು. ಅಷ್ಟು ವಯಸ್ಸಾಗಿರೋರ್ನ ಹಂಟ್ರಲ್ಲಿ ಹೊಡಿತ್ಯಾ? ನಿಂಗೆ ಆಚೆ ಆಗಲ್ವಾ ನಿಂಗೆ? ಓ ಹಾಯ್, ನನ್ನ ಹೆಸರು ಮರ್ದಿನ. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಲ್ವಾ? ನಾವು ಹುಷಾರಾಗಿದ್ದೀವಿ. ತಾವು ಶಾರ್ಕಿ ಅವರ ಸ್ನೇಹಿತೆ ಮರ್ದಿನ ಅಲ್ವಾ? ಹಾ, ಆದ್ರೆ ಶಾರ್ಕಲ್ ನಮ್ಗೆ ಒಟ್ಟಿಗೆ ಆಟ ಆಡೋಕೆ ಬಿಡೋದಿಲ್ಲ. ಮೋಟು ಬದ್ಲು ನೀವೆಲ್ಲ ಕೆಲಸ ಶುರು ಮಾಡ್ಕೊಳ್ಳಿ. ಮೋಟು, ಇವತ್ತು ನಿನ್ನ ನನ್ನ ಕೈಯಿಂದ ಯಾರೂ ಬಚಾವ್ ಮಾಡೋಕ್ಕಾಗಲ್ಲ. ಮೋಟು ಬದ್ಲು ಬೇಗ ಶುರು ಮಾಡಿ. ಓ ಸರಿ, ತಾವು ನಮ್ಮನ್ನ ತಿನ್ನಕ್ ಬಂದಿದ್ರೋ? ಬನ್ನಿ ತಿನ್ನಿ ನೋಡೋಣ. ಅಯ್ಯಪ್ಪ, ಸುರಂಗ ಕೊರ್ದು ಕೊರ್ದು ನನ್ನ ಮೈ ಕೈ ಎಲ್ಲ ತುಂಬಾ ನೋವಾಗ್ತಾ ಇದೆ.
ನಾನು ಇನ್ಸ್ಪೆಕ್ಟ್ರು, ನನ್ ಕೈಲೇ ಸುರಂಗ ಕೊರಿಸ್ತಾ ಇದಾರಲ್ಲ ಇವರು. ಅಪ್ಪ, ನಾನು ಒಬ್ಬ ಸೈಂಟಿಸ್ಟು. ಯಾರಾದ್ರೂ ಮಾಮೂಲಿ ಮನುಷ್ಯನ ಹತ್ರ ಮಾಡಿದ್ರು ಓಕೆ, ನನ್ನ ಹತ್ರ ಮಾಡಿಸ್ತಾ ಇದಾರಲ್ಲಪ್ಪ ಅವರು. ಮಾಮೂಲಿ ಮನುಷ್ಯ ಅಂತ ನನ್ನ ನೋಡ್ಕೊಂಡು ಯಾಕೆ ಹೇಳ್ತಿದಾರ ಜಟ್ಕ ಅವ್ರೆ? ನೀವು ಅನ್ಕೊಂಡಾಗ ನಾ ಏನ್ ಮಾಮೂಲಿ ಮನುಷ್ಯ ಅಲ್ಲ. ಕಿರಿಕ್ ಬೇಡ ಕಣ ಈಗ. ಅಲ್ಲೋಡ ಎಷ್ಟು ಚೆನ್ನಾಗಿದೆ ಪಾರ್ಕು. ಅರೆ ವಾ, ಎಷ್ಟು ಚೆನ್ನಾಗಿದೆ. ಕಿಂಗುಶ್ ಬಂದ. ಕಿಂಗೋಶ ಬಂದ, ಕಿಂಗೋಶ ಬಂದ. ಅಯ್ಯೋ ಅಯ್ಯಮ್ಮ. ಮೋಟೋ, ನೀನ್ ಅವ್ರಿಗೆ ಆಹಾರ ಆಗ್ಬಾರ್ದು ಅಂದ್ರೆ ಎಲ್ಲರೂ ಹೋಗಿ ಬಚ್ಚಿಟ್ಕೊಳ್ಳೋ ಬೇಗ ನೀನು. ಅಯ್ಯಮ್ಮ ಅಯ್ಯಮ್ಮ. ಏಯ್. ಅಯ್ಯೋ, ನನ್ಗೂ ಬಚ್ಚಿಟ್ಕೊಳಕ್ಕೆ ದಾರಿ ಬಿಡ್ರು. ಯಾರಾದ್ರೂ ಶಾರ್ಕಿನ ಕಾಪಾಡಿ ಪ್ಲೀಸ್. ಯಾರಾದ್ರೂ ಶಾರ್ಕಿನ ಕಾಪಾಡಿ ದಯವಿಟ್ಟು. ಅಮ್ಮ ಅಮ್ಮ ಅಮ್ಮ. ಪತುಲು, ಅಲ್ಲಿ ನೋಡೋ ಶಾರ್ಕಿ, ಅದನ್ನ ಕಾಪಾಡ್ಲೇಬೇಕು. ಬಾರೋ. ನಡಿ ನನ್ ಕುದುರೆ, ನಡಿ ನನ್ ಕುದುರೆ. ಟಿಕ್ ಟಿಕ್ ಟಿಕ್. ಅಮ್ಮ ಅಮ್ಮ ಅಮ್ಮ. ಆ ಶಾರ್ಕಲ್ ಮಗುನ ಕಾಪಾಡ್ಲೇಬೇಕು. ಬೇಗ ನಡಿ. ಎಲ್ಲೋಗ್ತಾ ಇದ್ಯಾ? ನಿಂತ್ಕೋ. ನಾನು ನನ್ನ ಸ್ನೇಹಿತ ಒಬ್ಬನ್ನೇ ಬಿಟ್ಟಿರಕ್ಕಾಗೋದಿಲ್ಲ. ಅವನಿಗೆ ನಾನು ಸಹಾಯ ಮಾಡಲೇಬೇಕಾಗಿದೆ. ಏಯ್, ವೈ ಫಿಯರ್ ವೆನ್ ಕಿಂಗಮ್ ಇಸ್ ಹಿಯರ್? ಅಯ್ಯಮ್ಮ. ನೀವಿದನ್ನ ನೋಡ್ಕೊಳ್ಳಿ, ನಾನು ಈಗಲೇ ಬಂದ್ಬಿಡ್ತೀನಿ. ನನ್ನ ಸ್ನೇಹಿತ ಕಷ್ಟದಲ್ಲಿದ್ದಾನೆ, ಅದಕ್ಕೆ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು. ಕಾಪಾಡೆ. ಕಾಪಾಡೆ. ನನ್ನ ಸ್ನೇಹಿತನ ಬಿಟ್ಬಿಡು. ನಿನ್ ಶಿಕಾರಿನ ನಾನ್ ಕಿತ್ಕೊಂಡಿದ್ದೇನೆ. ನನ್ನ ಹತ್ರ ಫೈಟ್ ಮಾಡು. ಪತ್ಲು ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಕಣೋ. ಏನಾದ್ರೂ ಒಂದೊಳ್ಳೆ ಐಡಿಯಾ ಕೊಡೋ, ಇದರಿಂದ ತಪ್ಪಿಸ್ಬಿಡೋ ನನ್ನನ್ನ. ಐಡಿಯಾ.
अरे कबड्डी मोटू पतलू के जय मोटू पतलू के जय ಶಾರ್ಕಿನಂತೂ ನೀನ್ ಕಾಪಾಡ್ಬಿಟ್ಟೆ. ನಿನ್ನನ್ನು ಯಾರು ಕಾಪಾಡ್ತಾರೆ? ಮೋಟು ಅವರೇ, ನೀವು ನನ್ನ ಮಗನ್ನ ಕಾಪಾಡಿದ್ದೀರಾ. ನಿಮ್ಗೆ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು. ನೀನು ತುಂಬಾನೇ ಧೈರ್ಯವಂತ. ಯಾವ ತರ ಫೈಟಿಂಗ್ ಮಾಡ್ದೆ ನೀನು. ಮೋಟು, ನಿನಗೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ತುಂಬಾ ಖುಷಿಯಾಗಿದ್ದೀನಿ. ಕೇಳು, ನಿನಗೇನ್ ಬೇಕು? ನಾನು ನಿನ್ನ ಒಂದು ಆಸೆನ ಖಂಡಿತ ಪೂರೈಸ್ತೀನಿ. ಸ್ವಾತಂತ್ರ್ಯ ಒಂದು ಬಿಟ್ಟು ಶಾರ್ಖಾಲ್, ಸ್ವಾತಂತ್ರ್ಯ ಒಂದನ್ನ ಬಿಟ್ಟು ನಮಗೆ ಅವರ ಅವಶ್ಯಕತೆ ಇದೆ. ಹಾ, ನೀನ್ ಏನ್ ಬೇಕಾದ್ರೂ ಕೇಳ್ಕೋಬಹುದು. ನಿಮ್ಮ ಬಿಡುಗಡೆ ಒಂದನ್ನು ಬಿಟ್ಟು ನಾನ್ ನಿನ್ಗದನ್ನ ಯಾವತ್ತೂ ಕೊಡಕ್ಕಾಗಲ್ಲ. ಇವತ್ತಿಂದ ನೀವು ಶಾರ್ಕಿ ಮತ್ತೆ ಮರ್ದಿನ ಒಟ್ಟಿಗೆ ಆಡೋದನ್ನ ಬೇಡ ಅಂತ ಹೇಳಲೇಬಾರ್ದು. ಏನ್ ಕೇಳ್ತಾ ಇದೀಯ ನೀನು? ನಿನಗೋಸ್ಕರ ಏನ್ ಬೇಕಾದ್ರೂ ಕೇಳ್ಬೋದಾಗಿತ್ತು. ಅದಿನ್ನು ಚಿಕ್ಕ ಮಗು, ಅದು ಅವ್ರ ಸ್ನೇಹಿತರ ಜೊತೆ ಆಟ ಆಡದೆ ಹೋದ್ರೆ ಅದ್ರ ಬಾಲ್ಯನ ಬೇಜಾರು, ಸೋಂಬೇರ್ತನ ಮತ್ತು ಸಿಟ್ಟೆಲ್ಲ ಕಳೆದು ಬಿಡುತ್ತೆ. ಮೋಟು, ನೀನ್ ತುಂಬಾ ಒಳ್ಳೆಯವನು. ತುಂಬಾ 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 ಒಳ್ಳೆಯವನು. ಇನ್ನೊಂದ್ಸಲ ಥ್ಯಾಂಕ್ಸ್. ತುಂಬಾ 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 ಥ್ಯಾಂಕ್ಸ್. ಬಾಸಿ, ಸ್ಮೈಲ್ ಪ್ಲೀಸ್. ಇದು ನಿಮ್ಮೆಲ್ಲರ ಜೈಲು. ಹಗಲೊತ್ತಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಇಲ್ಲಿರ್ಬೇಕು. ಹೇಳಿದ ಅರ್ಥ ಆಯ್ತಾ? ಮೋಟು ಪತ್ಲು, ನೀವು ಬಹಳ ಧೈರ್ಯದಿಂದ ಶಾರ್ಕಿನ ಕಾಪಾಡ್ಬಿಟ್ರಿ. ನೀವೆಲ್ಲರೂ ಬಹಳ ಒಳ್ಳೆ ಮನುಷ್ಯರು. ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯ್ತು. ಮರ್ದಿನ, ನಿಂಗೆ ಗೊತ್ತಾ, ಮೋಟು ವತಿಯಿಂದ ನಾವಿಬ್ರು ಈಗ ಒಟ್ಟಿಗೆ ಆಡೋಕೆ ಅವಕಾಶ ಸಿಕ್ಕಿದೆ. ಯೇ! ಮೋಟು, ನೀನು ನಮ್ ಜೊತೆ ಆಟ ಆಡು ಪ್ಲೀಸ್. ಹಾ, ಯಾಕಿಲ್ಲ, ಖಂಡಿತ ಆಡ್ತೀನಿ. ಮೋಟುನ ನೋಡಿದ್ರೆ ಹೆಂಗ ಅನಿಸ್ತಾ ಇದೆ? ನಾವೆಲ್ಲರೂ ಪಿಕ್ನಿಕ್ ಮಾಡಕ್ ಬಂದಿದೀವಿ ಅಂತ ಅನಿಸ್ತಾ ಇದೆ. ನಾವ್ ಏನು ಅಂತ ಮರ್ತೋಗ್ಬಾರ್ದು. ನಾವು ಸುರಂಗ ತೋಡೋ ಗುಲಾಮರಾಗಿದ್ದೀವಿ. ದಾದಾಜಿ, ನಾವಂತೂ ತಪ್ಪಿಸ್ಕೊಳಕ್ಕಾಗಲ್ಲ. ನೀವ್ಯಾಕಿಲ್ಲಿ ಗುಲಾಮಿಗಿರಿ ಮಾಡ್ಕೊಂಡಿರ್ಬೇಕು ಹೇಳಿ? ತಪ್ಪಿಸ್ಕೊಂಡು ಓಡೋಗ್ಬಿಡಿ. ಮಾರ್ಜನನ್ ಮಗ ಮತ್ತೆ ಮರ್ದಿನನ್ ತಂದೆ ಅವನು. ಮಾರ್ಟಿನ ಮರ್ದಿನನ್ ತಾಯಿ. ಅವರು ಶಾರ್ಕಾಲ್ನ ಬಹಳ ಒಳ್ಳೆ ಸ್ನೇಹಿತರು. ಆದ್ರೆ ಜಾದೂಗಾರ್ ಶಾರ್ಕೋನಿ ಶಾರ್ಕಾಲ್ಗ ಆಸೆ ಹುಟ್ಟಿಸಿ ಸಮಸ್ತ ಸಮುದ್ರದ ರಾಜ ಆಗ್ಬಿಡ್ತೀರ ಅಂತ ಆಸೆ ತೋರಿಸ್ತಾ ಇದ್ದಾನೆ. ನನ್ನ ಮಗ ಮತ್ತೆ ನನ್ನ ಸೊಸೆನ ಮೋಸದಿಂದ ಬಂಧಿಸ್ಬಿಟ್ಟಿದ್ದಾರೆ. ಅವರು ಮರ್ಮೇಡ್ಸ್ನೆಲ್ಲ ಗುಲಾಮರನ್ನಾಗಿ ಮಾಡ್ಕೊಂಡು ಸುರಂಗ ತೋಡ್ಸಕ್ ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಆ ಜಾದೂಗರ್ ಶಾರ್ಕೋನಿಂದನೇ ಆಗ್ತಾ ಇರೋದು. ಆ ಜಾದೂಗರ್ ಶಾರ್ಕೋನಿಂದ ಅಗಡ ಕಳುಬಿಡ ಗಿಲಿ ಗಿಲಿ ಯೋಚನೆ ಮಾಡಿ ಬಾಸ್, ಯೋಚನೆ ಮಾಡಿ. ನಾವು ಎಲ್ಲಾ ಸಮುದ್ರಗಳನ್ನ
ಸುರಂಗದಿಂದ ಜೋಡಿಸ್ಬಿಟ್ರೆ ಆಗ ನಾವು ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರಕ್ಕೆ ಆರಾಮಾಗಿ ಹೋಗ್ಬೋದು. ಯಾಕೆಂದ್ರೆ ಮನುಷ್ಯರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಹಾಗೆ. ಆಗ ನೀವು ಜಗತ್ತಿನ ಎಲ್ಲ ಪ್ರಾಣಿ ಸಂಕುಲಗಳಿಗೆ ರಾಜರಾಗಿ ಮೆರೀತೀರಾ. ನೀವು ಜಗತ್ ಪ್ರಸಿದ್ಧಿಯಾಗಿ ಹೋಗ್ಬಿಡ್ತೀರಾ. ಯೋಚನೆ ಮಾಡಿ. ಮತ್ತೆ ನಿಮ್ಮನ್ನ ಯಾರು ಸೋಲ್ಸಕ್ಕಾಗೋದೇ ಇಲ್ಲ. ಯಾಕಂದ್ರೆ ನಿಮ್ ಜೊತೆ ಇದೆ ನನ್ನ ಜಾದು. ಅಬುಡ ಕಡ್ಡಬುಡ ಗಿಲಿಗಿಲಿ ಭೂವ. ಮಹಾರಾಜ್, ಆದ್ರೆ ಸುರಂಗನ ಯಾರು ತೋಡ್ತಾರೆ? ಮರ್ಮೇಡ್ಸ್ ಕೊಡಿತಾರೆ ಸುರಂಗನ. ನನಗೆ ಗೊತ್ತಿದೆ ಮಾರ್ಜೋನ್ ಈ ಮಾತನ್ನ ಒಪ್ಪೋದಿಲ್ಲ ಅಂತ. ಆದ್ರೆ ನಾನು ಎಲ್ಲನೂ ಆರಾಮಾಗಿ ನೋಡ್ಕೊಂಡ್ಬಿಡ್ತೀನಿ. ಆದ್ರೆ ಅವನ್ ಕತ್ತಿ ಗೊತ್ತಿದೆ, ನನಗೆ ಚೆನ್ನಾಗಿ ಗೊತ್ತಿದೆ. ಅವನ ಕತ್ತಿ ಬಹಳ ಶಕ್ತಿಶಾಲಿಯಾಗಿದೆ. ಮತ್ತೆ ನನ್ನ ಜಾದು ಕೂಡ ಎದುರಿಸೋ ಶಕ್ತಿ ಇದೆ ಅದಕ್ಕೆ. ಆದ್ರೆ ನಾನು ಅದನ್ನು ನಿಭಾಯಿಸ್ತೇನೆ. ಯಾಕಂದ್ರೆ ಶಾರ್ಕೋನಿ ಬಲದಿಂದ ಹಾಗೂ ಜಾದುವಿನ ಜಾಲದಿಂದ ಯಾರು ಬಚಾವಾಗಕ್ ಸಾಧ್ಯ ಇಲ್ಲ. ಯಾರು ಕೂಡ. ನನ್ನನ್ನ ಇಡೀ ಪ್ರಪಂಚದ ಎಲ್ಲಾ ಸಮುದ್ರ ಜೀವಿಗಳ ರಾಜನಾಗೋದನ್ನ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ನಿನ್ ಕೈಲಿಂದನೂ ಕೂಡ. ನಾನಿರೋವರೆಗೂ ನೀನು ಅನ್ಕೊಂಡಿರೋದು ಯಾವುದು ನಡೆಯೋದಿಲ್ಲ. ಮಾರ್ಜೋನ್ ಶಾರ್ಕೋನಿಯ ಬಲದಲ್ಲಿ ಮತ್ತು ಜಾದುವಿನ ಜಾಲದಲ್ಲಿ ಯಾರು ಬಚಾವಾಗಕ್ ಸಾಧ್ಯ ಇಲ್ಲ. ನಾವು ಮಾರ್ಜುನ ಕಾಪಾಡ್ತೀವಿ. ನೀವ್ ನಮ್ಮ ಅಪ್ಪ ಅಮ್ಮನ್ನ ಕಾಪಾಡ್ತೀರಾ? ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ಅಳ್ಬೇಡ ಮರ್ದಿನ, ಅಳ್ಬೇಡ. ಅಳೋದಿನ ಇವತ್ತು ಕಡೆ ಆಯ್ತು ಅಂತ ತಿಳ್ಕೊ. ಮತ್ತೆ ಏನಾದ್ರೂ ನಿನ್ ಕಣ್ಣಲ್ಲಿ ಕಣ್ಣೀರ್ ಬಂದ್ರೆ ಅದು ಆನಂದದ ಕಣ್ಣೀರು ಅಂತ ತಿಳ್ಕೊ. ಇದು ನನ್ನ ಮಗ ಮಾರ್ಜೋನಿನ ಕತ್ತಿ. ಇದ್ರ ಮುಂದೆ ಯಾವ ಜಾದೂನು ನಡೆಯೋದಿಲ್ಲ. ಇದನ್ನ ಜೋರಾಗಿ ಮುಂದೆ ಮಾಡಿದ್ರೆ ಶಕ್ತಿಶಾಲಿ ಕಿರಣಗಳು ಬರುತ್ತವೆ. ಅದು ಕಲ್ಲುಗಳನ್ನು ಕತ್ತರಿಸಾಕ್ಬಿಡುತ್ತವೆ. ಇದನ್ನ ನನ್ನ ಮಗನಿಗೆ ತಲುಪಿಸ್ಬಿಡಿ. ನನ್ನ ಮಗನ ಎದುರಿಸಕ್ಕೆ ಆ ಜಾದುಗಾರಿಂದ ಸಾಧ್ಯ ಆಗೋದಿಲ್ಲ. ಇದನ್ನ ತಗೋ, ಆ ಭಗವಂತ ನಿಂಗೆ ರಕ್ಷಣೆ ಕೊಡ್ತಾನೆ. ಥ್ಯಾಂಕ್ ಯು ದಾದಾಜಿ. ಅರೆ, ಈ ಕತ್ತಿನ ಎತ್ತಕ್ಕಾಗ್ತಿಲ್ವ ನಿನ್ ಕೈಲಿ? ಕೊಡ ಇಲ್ಲಿ, ನಾನ್ ಟ್ರೈ ಮಾಡ್ತೀನಿ. ನೀನು ನಿನ್ನ ಮಾಲೀಕನ ಹತ್ರ ಹೋಗಿ ಸೇರ್ತಾ ಇದೀಯಪ್ಪ. ಹೋಗು ಇವನ್ ಜೊತೆ. ಮಾಡು, ಈಗ ತಗೊಳಪ್ಪ ಇದನ್ನ. ಇದು ನಿನಗ ಆರಾಮಾಗಿ ಎತ್ತಬಹುದು. ಈಗ್ಲೇ ಮೈ ತುಂಬಾ ಕಷ್ಟಗಳವೆ. ಇವನ್ ನೋಡಿದ್ರೆ ಇನ್ನು ಹುಳ ಬಿಟ್ಕೊಂತವ್ನೆ. ಮೋಟು ಪತ್ಲು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ. ನಾನು ಅವ್ರ ಜೊತೆನೆ ಇರ್ತೀನಿ. ನನಗೇನು ಆಪ್ಷನ್ ಇಲ್ವಲ್ಲಪ್ಪ. ನೀವೆಲ್ಲರೂ ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಪ್ಪ.
ಯಾವ ಜಾಗಪ್ಪ ಇದು? ಓ, ಈ ರಾಕ್ಸು ಹೈಲಿ ಫ್ಲೇಮಬಲ್, ನೀರ್ನಲ್ಲೂ ಪಳಪಳ ಅಂತಿದೆಯಲ್ಲಪ್ಪ. ಇದನ್ನ ರಬ್ ಮಾಡ್ಬಿಡಪ್ಪ, ಬೆಂಕಿ ಹತ್ತು ಬಿಡುತ್ತೆ. ನಾನು ಇದ್ರ ಬಗ್ಗೆ ಬಹಳ ಓದಿದ್ದೀನಿ ಕಣ್ರಪ್ಪ. ದಾದಾಜಿ ಹೇಳಿದ್ರು ಮಂತ್ರ ಹೇಳದೆ ಹೋದ್ರೆ ಇಲ್ಲೇನು ಕಾಣಿಸೋದೇ ಇಲ್ಲ ಅಂತ. ನಾನೀಗ ಹೇಳ್ತೀನಿ ಮಂತ್ರನ. ಅಬಡಕ್ಕ ಡಬಡ ಗಿಲ್ಲಿ ಗಿಲ್ಲಿ ಮೂವ, ನಮಗೆ ಜಾದೂ ದಾರಿನ ತೋರ್ಸು, ಜೈಲ್ನ ತೋರ್ಸು ನಮಗೆ. ಎಚ್ಚರಯ್ಯಪ್ಪ, ಇದು ಸಿಪಿಗಳ ರಾಶಿಗಳು ಕಣಪ್ಪ. ಆದ್ರೆ ಸಿಪಿಗಳು ಈ ತರ ಮರದ ಮೇಲೆ ಇರೋದಿಲ್ವಲ್ಲ, ಏನೋ ಮಸ್ಲತ್ ಕಡೆ ಇದು. ನನಗಂತೂ ಭಯ ಆಗ್ತಾ ಇದೆ. Why fear when Chingam is here? The name is Chingam. Chingam ಇಂದ ಬಚಾವಾಗೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಮರ್ದಿನವ್ರ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ. ನನಗೆ ಅರ್ಥನೇ ಆಗ್ತಿಲ್ಲ ಕಣೋ. ಚಿಂಗಮ್ ಸರ್ ಅಳ್ತಾ ಇದಾರೋ ಇಲ್ಲ ಹೇಳ್ತಾ ಇದಾರೋ ಅಂತ. ಬೇಡ, ಅದನ್ನ ಕಚ್ಚಬೇಡಿ. ನಿಮ್ಗೆ ಸಮುದ್ರದ ಕಾನೂನು ಮೇಲಾಣೆ. ಅಯ್ಯೋ ಅಮ್ಮ, ಸಕ್ಕದಾಗ ಅಂಟ್ಕೊಂಡ್ಬಿಟ್ಟು ಕಚ್ತಾನೇ ಇದೆ. ಇವ್ರನ್ನ ಬಿಡೋದಿಲ್ಲ. ಅಯ್ಯೋ, ಮರ್ಮೇಡ್ಸ್ ಲೀಡರ್ ಮಾರ್ಜುನ ಅವ್ರ ಮರಿನೋ ಆ ಸಿಪಿ ಒಳಗಡೆ ಇರ್ತಾರೆ ಕಣೋ. ಖಂಡಿತವಾಗ್ಲು ಎಲ್ರು ಪಂಜುಗಳನ್ನ ತಮ್ಮ ಕೈಯಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತೆ ಇದ್ರ ಬೆಳಕಿನಿಂದ ಸಿಪಿಗಳನ್ನ ಎದುರಿಸ್ಕೊಂಡು ಒಟ್ಟಿಗೆ ನಾವೆಲ್ಲರೂ ಆ ಗುಂಪಿನೊಳಗಡೆ ಸೇರ್ಕೊಂಡ್ಬಿಡೋಣ. ಒಳ್ಳೆ ಐಡಿಯಾ ಕಣೋ, ಬನ್ನಿ ಎಲ್ರು ಒಳಗೆ. ಅಯ್ಯೋ ಇವಾಗ ಮೋಟುನ ನನ್ನ ಕೈಯಿಂದ ಯಾರೂ ಬಚಾವ್ ಮಾಡಕ್ಕಾಗೋದಿಲ್ಲ. ಇವತ್ತು ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಈ ಶಲಾಕನ್ ಬಾಯಿಂದ ಯಾರು ಶಿಕಾರಿನ ಕಿತ್ಕೊಳಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ನೀ ಇಲ್ಲಿಗೂ ಬಂದ್ಬಿಟ್ಯಾ? ನಮ್ಮನ್ನ ಹಿಂಬಾಲ್ಸೋದ್ ಬಿಟ್ಬಿಡು. ಇಲ್ಲಿ ಮುಂಚೆನೆ ತೊಂದರೆ ಅನುಭವಿಸ್ತಾ ಇದೀವಿ ನಾವು. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಹೆಲ್ಪ್ ಹೆಲ್ಪ್. ಇಲ್ಲ ಇಲ್ಲ, ನನ್ನನ್ನು ಬಿಟ್ಬಿಡಿ. ಮೋಟು. ಅಯ್ಯೋ, ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ಗಳ ಬೇಡ, ಇನ್ಯಾವತ್ತೂ ಸಮುದ್ರ ಒಳಗಡೆ ಬರಲ್ಲಪ್ಪ. ಇದೊಂದು ಸರಿ ಇದನ್ನು ಬಚಾವ್ ಮಾಡ್ಬಿಡ್ರಪ್ಪ, ನಿಮ್ಗೆ ಕೈ ಮುಗಿತೀರಿ. ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗೇ ಇಲ್ಲ. ಅಯ್ಯಮ್ಮ, ಹೆಲ್ಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮ್ಮೆಲ್ರಿಗೂ ಸಮುದ್ರದಲ್ಲಿರೋ ಉಪ್ಪಿನ ನೀರ್ ಮೇಲಾಣೆ, ನಿಮ್ಮ ರಾಜ ರಾಣಿ ಮೇಲಾಣೆ. ಸ್ಟಾಪ್. ಅಯ್ಯೋ, ಬಿಟ್ಬಿಡು, ನನ್ನ ಸ್ನೇಹಿತರೆಲ್ಲ ಬಿಟ್ಬಿಡು. ಮೋಟು, ಆ ಕತ್ತಿನ ಉಪಯೋಗಿಸು. ಅವರು ಈ ಪಂಜಿಗೆ ಹೆದರ್ಕೊಳ್ಳಲ್ಲ. ನಮ್ಮನ್ನು ಕಾಪಾಡು, ಕಾಪಾಡು ಪ್ಲೀಸ್. ಅಯ್ಯಮ್ಮ, ಅಮ್ಮ, ಅಯ್ಯೋ, ಅಯ್ಯೋ. ಮೋಟು, ನಾನು ನಿನ್ನ ತಿನ್ನೋಕ್ ಬಂದಿದ್ದೆ, ಆದ್ರೆ ನೀನು ನನ್ನ ಜೀವ ಕಾಪಾಡಿದ್ಯಾ. ನೀವುಗಳು ತುಂಬಾ ಒಳ್ಳೆ ಮನುಷ್ಯರಿದ್ದೀರಾ. ನೀವು ತುಂಬಾ ಒಳ್ಳೆ ಮನುಷ್ಯರು. ಈಗ ಅಳೋ ಸಮಯ ಇಲ್ಲ, ನಡಿ ನಮ್ ಜೊತೆ ಮಾರ್ಜುನ್ನ ಕಾಪಾಡೋಣ.
ಏನ್ ಸೂಪರ್ ಆಗಿದೆ ಇದು. ಈಗ ಇದನ್ನ ಹೆಂಗಪ್ಪ ಓಪನ್ ಮಾಡೋದು? ಪತ್ಲು ಖಾಲಿ ಹೋಟೆಲ್ ಅಂತ ತಲೆ ಓಡೋದಿಲ್ಲ ಕಣೋ. ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಅಬಡ ಕಡಬಡ ಗೆರೆ ಗೆರೆ ಬೋವ ನೀಗ ಜಾದೂನ ತೋರ್ಸು, ಆ ಸಿಪಿನ ಓಪನ್ ಮಾಡ್ಸು. ದಯವಿಟ್ಟು ತಗೊಳ್ಳಿ, ನಿಮ್ ಕತ್ತಿನ ನಿಮ್ ಕೊಡಕ್ ಬಂದಿದೀವಿ. ಓ ನೀವಾ ಮೋಟು ಪತ್ಲು ಅಂದ್ರೆ? ನಿಮಗೆ ಹೆಂಗ್ ಗೊತ್ತು? ನಾವು ನೀರಲ್ಲಿ ಕಳ್ಸಿರೋ ಸಂದೇಶವನ್ನ ಕೇಳಿಸ್ಕೋಬಹುದು. ನಮ್ಗೆ ಜೈಲಲ್ಲೂ ನಿಮ್ ಬಗ್ಗೆ ಸಾಕಷ್ಟು ವಿಷಯ ತಿಳಿದಿದೆ. ಮೋಟು ಪತ್ಲು, ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು. ಈಗ ಶಾರ್ಕುನಿ ಕಡೆಯಿಂದ ನಮ್ಮ ಕಡೆಯವ್ರನ್ನ ಬಿಡಿಸ್ಬೇಕಾಗಿದೆ. ಅಮ್ಮ, ಅಪ್ಪ, ನಿಮ್ಮನ್ನ ಮತ್ತೆ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಶಾರ್ಕೋನಿಯ ಬಲದಿಂದ, ಜಾದುವಿನ ಜಾಲದಿಂದ ಯಾರು ಬಚಾವಾಗಕ್ಕಾಗಲ್ಲ. ಮೋಡು ಪತ್ಲು, ನಿಮಗೇನ್ ಅನ್ಸುತ್ತೆ? ನೀವು ನನ್ನ ಮಾಯಾಜಾಲದಿಂದ ಇವ್ರನ್ನ ಬಚಾವ್ ಮಾಡಕ್ ಬಿಡ್ತೀರಾ? ನಿಮ್ ಕೈ ಸಾಧ್ಯನಾ? ನಾನು ಜಾದೂಗಾರರಲ್ಲಿ ಜಾದೂಗಾರ, ಶಾರ್ಕೋನಿ ಕಡ. ನೀನು ಶಾರ್ಕೋನಿಯ ಬಲದಲ್ಲಿ, ಜಾದುವಿನ ಜಾಲದಲ್ಲಿ ಬಚಾವಾಗಕ್ ಸಾಧ್ಯನೇ ಇಲ್ಲ. ಅಪ್ಪ, ಅರ್ಜುನ್, ಕತ್ತಿನ ನನಗ್ ಕೊಟ್ಬಿಡು, ಮತ್ತೆ ಜೈಲ್ಗೆ ಹೋಗಿ ಕಂಬಿ ಎಣಿಸಿ. ಇಲ್ಲ ಅಂದ್ರೆ ಮರ್ದಿನ ಇವತ್ತು ನನ್ನ ಕೈಯಿಂದ ಶಾಶ್ವತವಾಗಿ ಫಿನಿಶ್ ಆಗೋಗ್ಬಿಡ್ತಾಳೆ. ಹೋಗಿ 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 ಜೈಲ್ಗೆ ಹೋಗಿ. ಅಮ್ಮ, ಅಪ್ಪ. ನಾನು ನನ್ನ ಮಗಳಿಗೋಸ್ಕರ ನಮ್ಮ ಜನಗಳ ಪ್ರಾಣನ ಪ್ರಣವಾಗಿಡಕ್ಕಾಗಲ್ಲ. ಯುದ್ಧ ಮಾಡು. ನನ್ ಮಗಳನ್ನ ಬಿಟ್ಬಿಡಿ, ಬಿಟ್ಬಿಡಿ ನನ್ ಮಗುನ. ಮರ್ದಿನ ನೀನ್ ತಲವಾರ್ ನಿಸ್ತ್ಬಿಡು, ಇಲ್ಲ ಅಂದ್ರೆ ನಮ್ಮ ಹಸುವಿನ ಹೊಟ್ಟೆ ನಿನ್ ಮಗಳನ್ನ ತಿಂದು ಬಿಡುತ್ತೆ. ಅಪ್ಪ, ನಿಲ್ಸಿ. ನಮ್ಗೀಗ ಮತ್ತೆ ಅವಕಾಶ ಸಿಗುತ್ತೆ ಹೋರಾಟ ಮಾಡೋದಕ್ಕೆ. ಈಗ ನಾವು ಮರ್ದಿನನ್ನ ಕಾಪಾಡ್ಕೋಬೇಕು. ಹೋಗು, ಇಲ್ಲಿಂದ ದೂರ ಹೊರಟೋಗು. ಶಾರ್ಕಾಲ್ ಕೈಗೆ ಸಿಗ್ಲೇಬೇಡ ನೀನು. ಈಗ ಮರ್ದಿನ ಬಿಟ್ಬಿಡು. ಶಾರ್ಕೋನಿ, ನೀನ್ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ನಿನ್ಗೆ. ಹೀಗೆಲ್ಲ ಮಾಡಬಾರ್ದು. ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ಲೇಬೇಕಾಗುತ್ತೆ.
ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದು ಭೂಮಿ ಮೇಲೆ ಮಾತ್ರ ನಡೆಯುತ್ತೆ. ಇದು ಸಮುದ್ರ ಲೋಕ. ಇಲ್ಲಿ ದೊಡ್ಡ ಮೀನು ಚಿಕ್ಕ ಮೀನ ತಿಂದಾಕ್ಬಿಡುತ್ತೆ. ಯಾರ ಕೈ ಲಾಠಿ ಇರುತ್ತೋ ಅವ್ರದೇ ಎಮ್ಮೆ. ಸುಳ್ಳು ಬೇಡ ನೀನು. ಸಮುದ್ರದಲ್ಲಿ ಎಮ್ಮೆ ಹೆಂಗ್ ಬರಕ್ ಸಾಧ್ಯ? ಒಳ್ಳೆ ಜೋಕ್ ಹೇಳಿದೆ ನೀನು, ಆದ್ರೆ ಅದು ಕೆಟ್ಟದಾಗಿತ್ತು. ನೀವು ಶಾರ್ಕಾಲ್ ಖೈದಿಗಳನ್ನ ಬಿಡುಗಡೆ ಮಾಡಿ ದೇಶದ್ರೋಹ ಮಾಡಿದಿರಾ. ಅದಕ್ಕೀಗ ನಿಮ್ಗೆ ಯಾವ ತರ ಶಿಕ್ಷೆ ಸಿಗುತ್ತೆ ಅಂದ್ರೆ ಅದನ್ನ ಪ್ರಪಂಚನೇ ನೋಡ್ತಿರುತ್ತೆ. ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದಾನ? ಇಲ್ಲಿ ಜನಗಳು ಜಾತ್ರೆ ಸೇರಿಯಲ್ಲಪ್ಪ. ನನಗನ್ಸುತ್ತೆ ಯಾವ್ದೋ ಫಂಕ್ಷನ್ ನಡೀತಾ ಇರ್ಬೋದು ಇಲ್ಲಿ. ಆದ್ರೆ ಇಲ್ಲಿ ಊಟ ತಿಂಡಿಗಳದ್ದು ಒಂದ್ ಸ್ಟಾಲು ಕಾಣ್ತಾನೆ ಇಲ್ಲ. ಅಯ್ಯಮ್ಮ, ಮೋಟು ಈ ಟೈಮಲ್ಲೂ ಹಸು ಆಗುತ್ತಲ್ಲಪ್ಪ. ನನ್ನ ಹಸು ಅಂತೂ ಯಾವಾಗ್ಲೂ ತುಂಬೋಗ್ಬಿಟ್ಟಿದೆ. ಶಾರ್ಕಾಲ್ 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 ಶಾರ್ಕಾಲ್. ಬಾಸಿ, ಸ್ಮೈಲ್ ಪ್ಲೀಸ್. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಾರ್ಕಾಲ್ನ ಹುಟ್ಟಿದ ಹಬ್ಬದ ದಿವಸ ಕೆಲವು ದೇಶದ್ರೋಹಿಗಳು ಆಕ್ಟ್ರೋ ಪ್ರಾಣದ ಜೊತೆಗೆ ಯುದ್ಧ ಮಾಡಲೇಬೇಕು. ಈ ಸಾರಿ ದೇಶದ್ರೋಹಿಗಳು ಯಾರು ಅಂದ್ರೆ ಮೋಟು ಪತ್ಲು ಹಾಗೂ ಅವರ ಸ್ನೇಹಿತರು. ಆಕ್ಟೋ ಪ್ರಾಣಕ್ಕಾಗಿ ಗೇಟನ್ನ ಓಪನ್ ಮಾಡಿಡಿ. ಒಂದ್ ನಿಮಿಷ. ನಮ್ ಕಾನೂನಿನ ಪ್ರಕಾರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಯಾವುದೇ ಯುದ್ಧನೂ ಕೈದಿಗಳ ಅನುಮತಿಯಿಂದಾನೇ ನಡೆಯೋದು. ಅವ್ರು ಒಪ್ಲಿಲ್ಲ ಅಂದ್ರೆ ಯುದ್ಧ ನಡೆಯೋದಿಲ್ಲ. ಆಯ್ತು ಮೇಡಮ್, ಆದ್ರೆ ಈ ಕಾನೂನು ಇದೆ. ಯಾರಾದ್ರೂ ಒಬ್ರು ಆಕ್ಟೋ ಪ್ರಾಣನ್ನ ಸೋಲಿಸ್ಬಿಟ್ರೆ ಅವ್ರಿಗೆ ಶಾಶ್ವತವಾಗಿ ಬಿಡುಗಡೆಗೊಳಿಸಲಾಗುತ್ತೆ. ವಾ, ಬಿಡುಗಡೆ ಆಗೋದಕ್ಕೆ ಒಂದ್ ಚಾನ್ಸ್ ಇದೆ. ಅರೆ, ಇದ್ರ ಮೇಲೆ ಯುದ್ಧ ಮಾಡ್ಬೇಕಾ? ಬಾ ನೋಡೋಣ. ಹಿಡ್ಕೋ ಎರಡೆರಡು ಕೈಗಳನ್ನ. ನಾವು ಯುದ್ಧಕ್ಕೆ ತಯಾರಾಗಿದ್ದೀವಿ. ಏನಪ್ಪಾ ಸ್ನೇಹಿತರೆ? ಇದ್ ಮೋಸ. ಇದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಾ, ಯುದ್ಧ ಹಾಗೆ ಆಗುತ್ತೆ. ಏಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಭಾರತ ಮಾತಾ. ನಾನೀಗ ಲಾಕಿ ಕಸಂ, ಹಿಂದೂಸ್ತಾನದಲ್ಲಿ ಚಿಂಗುವಿಂದ ಬಚಾವಾಗೋದಿಕ್ಕೆ ಇಂಪಾಸಿಬಲ್. ಇದೇನಪ್ಪ, ಇನ್ಸ್ಪೆಕ್ಟರ್ ಉಲ್ಟಾ ಸೀದಾ ಮಾತಾಡ್ತಾ ಇದಾರೆ. ಬನ್ರಪ್ಪ ಒಳಗಡೆ. ಅದು ನೋಡಿ ಕೈ ಕಾಲು ನಡುಗ್ತಾ ಇದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳಿ ಈಗ? ಏನ್ ಹೇಳ್ದೆ ಇರ್ಲಿ? ಅಯ್ಯಪ್ಪ, ಅಮ್ಮ. ಅಯ್ಯಪ್ಪ, ಅಯ್ಯಪ್ಪ. ಓಹೋ,
ಅಯ್ಯಪ್ಪ ಏನಪ್ಪ ಇದು ಗ್ರಾಚಾರ? ಕೈದಿಗಳನ್ನ ಸ್ವತಂತ್ರವಾಗಿ ಬಿಟ್ಬಿಡಿ. ಇಲ್ಲ, ಈಗಂತೂ ಅಲ್ಲ. ಸೆಲೆಬ್ರೇಷನ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ಇನ್ನು ಮುಗದಿಲ್ಲ. ಅಯ್ಯ ಅಯ್ಯೋ, ಅರೆ ಪತ್ಲು ಏನಾದ್ರು ಮಾಡೋ, ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಐಡಿಯಾ ಶಾರ್ಕ್ ಇಲ್ಲಿ ಕೇಳು. ಚಿಂಗಂ ಸಾರ್ ನಮ್ಮ ಶಿಪ್ಪಲ್ಲಿ ಕರ್ಕೊಂಡೋಗ್ಬಿಟ್ಟು ಸಮೋಸ ತಗೊಂಡ್ ಬಾ, ಬೇಗ ಹೋಗೋ. ಅಯ್ಯಮ್ಮ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಗುಡ್ ಐಡಿಯಾ. ಸಮೋಸ ತಿನ್ಬಿಟ್ಟು ಮೋಟು ಅವನಿಗೆ ಮೇಲ್ಗಡೆ ಕಳಿಸ್ಬಿಡ್ತಾನೆ. ಶಾರ್ಕಿ ನಿಂತ್ಕೋ, ಹಿಡ್ಕೊಳ್ಳಿ ಅವನ್ನ. ಅಯ್ಯಮ್ಮ, ಇಲ್ಲ ಏಯ್, ಚಿಂಗಮ್ನ ಹಿಡ್ಕೊಳ್ಳೋದು ಎಂಪಾಸಿಬಲ್. ಮೋಟು ತಗೋ ಸಮೋಸ. ಜೈ ಹೋ. ಮೋಟು ತಗೊಳ್ಳಪ್ಪ, ಮಾರ್ಜಿನ್ ಕತ್ತಿ. ನಿನಗೆ ಹೊಡೆದಾಕೋದಿಕ್ಕೆ ಒಂದು ಚಿಕ್ಕ ಕಲ್ಲೇ ಜಾಸ್ತಿ ಆಗಿಬಿಡುತ್ತೆ. ಶಾರ್ಕೋನಿ, ನಿನ್ ಕಥೆ ಇವತ್ತು ಮುಗಿದೋಯ್ತು. ನೀನು ಮೋಟು ಪತ್ಲನ ಯಾವತ್ತೂ ಗೆಲ್ಲಕ್ ಸಾಧ್ಯನೇ ಇಲ್ಲ. ನೀನ್ ಪ್ರಪಂಚಕ್ಕೆ ರಾಜ ಆಗಕ್ಕೆ ಆಗೋದೇ ಇಲ್ಲ. ಇಲ್ಲ, ನೀವಿಬ್ರು ನನ್ನ ಆಸೆ ಮೇಲೆ ನೀರೆಸಕ್ಕೂ ಆಗೋದಿಲ್ಲ. ನನ್ನ ಕನಸನ್ನ ನುಚ್ಚುನೂರು ಮಾಡಕ್ಕೂ ಆಗೋದಿಲ್ಲ. ನಾನು ಪ್ರಪಂಚದ ಸಮುದ್ರ ಜೀವಿಗಳಿಗೆ ರಾಜನಾಗ್ಬಿಡ್ತೀನಿ. ಆಗ ನನಗೆ ಯಾರು ತಡೆಯಕ್ಕಾಗೋದಿಲ್ಲ. ಯಾರಿಂದಲೂ ಸಾಧ್ಯ ಇಲ್ಲ. ನೋಡಿದ್ರೆ ಸರ್ಕಾಲ್, ಜಗತ್ತಿಗೆ ಅವನೇ ರಾಜ ಆಗ್ಬೇಕು ಅಂತಿದ್ದಾನೆ, ಆದ್ರೆ ಹೆಸರು ಮಾತ್ರ ನಿಮ್ಗೆ ಹೇಳ್ತಾ ಇದ್ದಾನೆ. ಶಾರ್ಕಾಲ್, ಇವನ್ ಸಲುವಾಗಿ ನೀವು ನಿಮ್ ಸ್ನೇಹಿತನ ಬಂಧಿಸ್ಬಿಟ್ರಿ. ನೀವು ನಿಮ್ ಪರಿವಾರದಿಂದನೂ ದೂರ ಆಗ್ಬಿಟ್ಟಿದ್ರಿ. ಗೊತ್ತಾಯ್ತಾ ಅವ್ನು ನಿಮ್ಗೆ ಹೆಂಗೆ ಯಾಮಾರಿಸ್ತಾ ಇದ್ದ ಅಂತ? ಶಾರ್ಕುನಿ, ಇದೇನ್ ಹೇಳ್ತಾ ಇದ್ಯಾ ನೀನು? ಪ್ರಪಂಚನ ನೀನ ಆಳೋದು ಇಲ್ಲ ನಾನಾ? ನಾನು ಜಗತ್ತಿನ ಎಲ್ಲ ಸಮುದ್ರ ಜೀವಿಗಳ ಮೇಲೆ ಆಡಳಿತ ನಡೆಸ್ತೀನಿ. ಇದು ನನ್ನ ಕನಸು. ನಿನ್ನ ಬರೀ ಉಪಯೋಗಿಸ್ಕೊಂಡೆ ಅಷ್ಟೇನೆ. ನಾನ್ ನಿನ್ನ ಆವಾಗ ಉಪಯೋಗಿಸ್ಕೊಳ್ತಾ ಇದ್ದೆ. ಯಾಕೆ ಗೊತ್ತಾ? ಶಾರ್ಕ್ ಮೇಲೆ ನನ್ನ ಜಾದು ಕೆಲಸ ಮಾಡೋದಿಲ್ಲ ಅಂತ ಗೊತ್ತು.
ಆದ್ರೆ ನನಗೆ ಶಾರ್ಕ್ ತಾಕತ್ತಿನ ಅವಶ್ಯಕತೆ ಇತ್ತು. ಈ ಮೋಟು ಪತ್ಲು ಮತ್ತವರ ಸ್ನೇಹಿತರು ನನ್ನನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಸೈನಿಕರೇ, ಹಿಡ್ಕೊಳ್ಳಿ ಇವನ್ನ. ಶಾರ್ಕೋನಿಯ ಬಲದಿಂದ ಮತ್ತೆ ಜಾದುವಿನ ಜಾಲದಿಂದ ಯಾರು ಬಚಾವಾಗಕ್ಕಾಗೋದಿಲ್ಲ, ಯಾರು ಆಗಲ್ಲ. ಅವನ ಕಡಬಡ ಗಿಲಿಗಿಲಿ ಬೋವ ಜಾದು ಕೈ ಚಳಕ ತೋರ್ಸು. ಶಾರ್ಕಾಲ್, ಈಗ ಮೋಟು ಪತ್ಲನ ಯಾರು ಬಚಾವ್ ಮಾಡಕ್ ಸಾಧ್ಯ ಇಲ್ಲ, ಯಾರಿಂದಲೂ ಕೂಡ. ಸೈನಿಕರೇ, ಶಾರ್ಕೋನಿ ಹಿಡ್ಕೊಳ್ಳಿ, ಅವನೆಲ್ಲೂ ತಪ್ಪಿಸ್ಕೊಂಡು ಹೋಗ್ಬಾರ್ದು. ನಾವಿಲ್ಲದೆ ಎಸ್ಕೇಪ್ ಆಗೋದು ಒಳ್ಳೇದು ಕಣೋ, ಇಲ್ಲಾಂದ್ರೆ ಅವ್ನ ಜಾದುವಿಂದ ಇನ್ನೂ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಶಲಾಕ, ಅರೆ, ನಾನು ಇಲ್ಲೇ ಇದ್ದೀನಿ, ಯಾಕೆ ಅಷ್ಟೊಂದು ಜೋರಾಗಿ ಕೂಗ್ತಾ ಇದೀಯಾ? ಬಾ ನನ್ ಜೊತೆ. ಮೋಟು ಪತ್ಲು, ಈ ಶಾರ್ಕೋನಿಯ ಬಲದಿಂದ ಜಾದುವಿನ ಜಾಲದಿಂದ ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಕೆಳಗಡೆ ಹೋಗು, ಕೆಳಗಡೆ, ಇಲ್ಲಾಂದ್ರೆ ನಾವು ಉಸಿರಾಡಕ್ ಆಗೋದಿಲ್ಲ. ನೋಡು, ಆ ಕಾಡ್ ಒಳಗಡೆ ಹೋಗ್ಬಿಡು. ಮೋಟು ಪತ್ಲು, ಅವರ ಕಡಬನ ಗಿಲಿ ಗಿಲಿ ಬೋವ ಜಾದು ಹೇಗೆ ಅಂತ ತೋರ್ಸವ್ರಿಗೆ.
ಶಾರ್ಕೋನಿ ಬಲದಿಂದ, ಜಾದುವಿನ ಜಾಲದಿಂದ ನೀವು ಬಚಾಗಕ್ ಸಾಧ್ಯ ಇಲ್ಲ. ಮೋಟು ಬದಲು ಈಗ ಯಾರ ಹತ್ರ ಹೊಡೆದಾಡ್ತೀರಾ ಹೇಳಿ? ಈಗ ಯಾರ ಹತ್ರ ಹೊಡೆದಾಡ್ತೀರಾ? ಈಗ ನಿಮ್ಮ ಕತೆ ಮುಗಿದು ಹೋಗುತ್ತೆ. ನನ್ನ ಸಮಯ ಶುರು ಆಗತ್ತೆ. ಬದ್ಲು ಖಾಲಿ ಹೋಟೆಲ್ ಅಂತಲೇ ಓಡೋದಿಲ್ಲ ಕಣೋ, ಏನಾದ್ರೂ ಮಾಡೋ, ಈ ಪೀಡನ್ ಹೆಂಗಾದ್ರೂ ಮಾಡಿ ತೊಲಗ್ಸೋ. ಐಡಿಯಾ. ಶಾಲಕ ಯಾವಾಗ ಅವನ ಮ್ಯಾಜಿಸ್ಟಿಕ್ ನ ರೇಸ್ ನ ಮುಂದೆ ಮಾಡಿ ಬಿಡ್ತಾನೋ ಆಗ ನೀ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟ್ ಮೇಲೆ ಹೋಗ್ಬಿಡು. ಆಗ ಮೋಟು ಅವ್ರ ರೇಸ್ ಮೇಲೆ ನಿನ್ ರೇಸ್ ನ ಬಿಡ್ಬೇಕಣ. ನನ್ ಜಾದು ಸ್ಟಿಕ್ಕು. ಶಾರ್ಕುನಿದು ಬಲ ಮತ್ತು ಅವನ ಜಾದುವಿನ ಜಾಲ ಎರಡೂ ಮುಗ್ದೋಗಿದೆ. ಇವನ್ನ ಕರ್ಕೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ತಿಂದು ಮುಗಿಸ್ಬಿಡಿ. ಕಾಪಾಡಿ! ಅರೆ ಯಾರಾದ್ರೂ ನನ್ನ ಕಾಪಾಡಿ! ಹೆಲ್ಪ್! ಹೆಲ್ಪ್! ಕಾಪಾಡಿ! ಕಾಪಾಡಿ! ಯಾಕ? ಮೋಟು ಪತ್ಲು, ಇವರೇ ನಮ್ಮಪ್ಪ ಶಾರ್ಕಾಲ್. ಓಹ್, ಎಂತ ದೃಶ್ಯ! ತಂದೆ ಮಗಳ ಪ್ರೀತಿ ನೋಡಿ ಖುಷಿ ಆಗ್ತಾ ಇದೆ. ಮೋಟು ಪತ್ಲು, ನೀವಿಬ್ರು ನನ್ನನ್ನ ತುಂಬಾ ದೊಡ್ಡ ತಪ್ಪು ಮಾಡೋದ್ರಿಂದ ಕಾಪಾಡಿದೀರಾ. ನಿಮ್ಮಿಂದಾಗಿ ನಾನು ನನ್ನ ಸಂಸಾರ ಮತ್ತು ನಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡಿದ್ದೀನಿ. ನನಗೆ ಅರ್ಥನೇ ಆಗ್ತಾ ಇಲ್ಲ ನಿಮ್ಗೆ ಯಾವ ತರ ಧನ್ಯವಾದ ಹೇಳ್ಬೇಕು ಅಂತ. ಶಲಾಕ, ಮೋಟು ಪತ್ಲು ಮತ್ತು ಸ್ನೇಹಿತರನ್ನ ಅವರು ಎಲ್ಲಿವರೆಗೂ ಹೇಳ್ತಾರೋ ಅಲ್ಲಿ ಬಿಟ್ಟು ಬಾ. ಮತ್ತೆ ಭೇಟಿ ಆಗ್ತೀವಲ್ವಾ? ಖಂಡಿತವಾಗ್ಲು ಭಗವಂತ ಅವಕಾಶ ಕೊಟ್ರೆ ಖಂಡಿತ ಮೀಟ್ ಮಾಡೋಣ. ನಾವೆಲ್ಲ ಸೇರ್ಕೊಂಡು ಒಳ್ಳೊಳ್ಳೆ ಆಟಗಳಾಡೋಣ. ಶಾರ್ಕಾಲ್ ಜಗತ್ನ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಜನಗಳ ಪ್ರೀತಿನ ಗೆಲ್ಬೇಕು. ನೋಡು, ಎಲ್ಲರ ಮುಖದಲ್ಲೂ ಎಷ್ಟು ಸಂತೋಷ ಎದ್ದು ಕಾಣುತ್ತೆ. ಬಾಸಿ ಸ್ಮೈಲ್ ಪ್ಲೀಸ್. ಇವಾಗ ಬಾಸ್ ಒಬ್ರೇ ಸ್ಮೈಲ್ ಮಾಡೋದಿಲ್ಲ, ಎಲ್ಲಾರ ಜೊತೆ ಸೇರ್ಕೊಂಡು ಸ್ಮೈಲ್ ಮಾಡ್ತೀನಿ. ಬಾಸಿ ಸ್ಮೈಲ್ ಪ್ಲೀಸ್. ಮತ್ತೆ ಎಲ್ಲರೂ ಸ್ಮೈಲ್ ಪ್ಲೀಸ್. Watch India's largest kids library only on Jio Hotstar. Download the app now.